ಇದಿದ್ದಾರಮ್ಮ. ಆಚಾರ್ಯರ ಕೋಟೆಯನ್ನು ಬಲಿದರೆ ನೀನ್ಯಾಕೆ ಇಲ್ಲಿಗೆ ಅದು ಹೀಗೆ ಬಂದೆಕಂದ? ಆ ಕೋಟೆಯನ್ನು ಮುರಿದು ಒಳ ಹೊಕ್ಕು ಹೋರಾಡುವ ಭಟರಿಲ್ಲ ಎಂದು ದೊಡ್ಡಪ್ಪ ಚಿಂತಿಸುತ್ತಿದ್ದರು. ಇದನ್ನರಿತ ನಾನು ಅವರಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಅಮ್ಮ, ರಣರಂಗದಲ್ಲಿ ಶೌರ್ಯದಿಂದ ಹೋರಾಡುವ ನಿಮ್ಮ ಮಗನ ಪರಾಕ್ರಮವನ್ನು ಕಂಡು ಕಣ್ಣಾರೆ ಕಂಡು ಸಂತೋಷ ಪಡಬಹುದಮ್ಮ. ದುಡಿಯಪ್ಪನೆ ಮಗನೇ. ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣ ದೊಸಗೆ ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣ ದೊಸಗೆ ಕಂದ ಕಂದ ಮಗು ಅಭಿಮನ್ಯು, ಅಮ್ಮ, ಈ ವಯಸ್ಸಿನಲ್ಲಿ ನಿನಗೆ ಇಂಥ ಬುದ್ಧಿ ಯಾಕೆ ಬಂತಪ್ಪ? ಯಾವ ಕೆಲಸ ಮಾಡಬೇಕಾದರೂ ಅದಕ್ಕೊಂದು ವಯೋಮಿತಿ ಅಂತ ಇದೆ. ನಿನಗಿನ್ನು ಆಟವಾಡುವ ವಯಸ್ಸು. ಪ್ರಬಲ ಪರಾಕ್ರಮಿಗಳಾದ ದ್ರೋಣ, ಕರ್ಣ, ಅಶ್ವತ್ಥಾಮ ಮುಂತಾದವರೊಡನೆ ಹೋರಾಟವೆಂದರೆ ಕಾಲನ ಅರಮನೆಗೆ ತಾನೇ ದಾರಿ ಮಾಡಿಕೊಂಡಂತೆ. ಮಗು, ಯುದ್ಧ ಬೇಡ ಕಂದ, ಯುದ್ಧ ಬೇಡ. ಅಮ್ಮ, ವೈರಿ ಬಲದಲ್ಲಿ ಯಾರಿದ್ದಾರೆ? ದ್ರೋಣ, ಕರ್ಣ, ಅಶ್ವತ್ಥಾಮಾದಿ ಷಡ್ಡರತರಿದ್ದಾರೆ. ನಾನು ಯುದ್ಧಕ್ಕೆ ಹೆದರಿ ಹಣ ಹೇಡಿಯಂತೆ ಹಿಂಜರಿಯಬೇಕೆ? ಇನ್ನು ಮಾನವರಾದ ದ್ರೋಣ, ಕರ್ಣ, ಅಶ್ವತ್ಥಾಮಾದಿಗಳು ಅಂತಿರಲಿ. ಅವರವಾದರೆ ನನವದನಕ್ಕೆ ಬೆವರತಹೇನು, ಅವಗಡಿಸಿದರೆ ಪಾಸವನ್ನು ಸಾಧನೆನು, ಹೊಕ್ಕಡ ಹುದಿರಿಸುವೆನು, ಭಾರ್ಗವನ ಜವನ ಜವಗೆಡಿಸುವೆನು. ಸಾಕು, ಅವರಿವರ ಮಾತ್ಯಾಕೆ ಕೊಡಿಯಪ್ಪನೆ. ನೀತಿಯಲ್ಲ ಪೋಪುದಿಂದು ಕಂದ ಕಂದ ನೀತಿಯಲ್ಲ ಪೋಪುದಿಂದು ಕಂದ ಕಂದ ನೀತಿಯಲ್ಲ ಪೋಪುದಿಂದು ಕಂದ ಕಂದ ಎನ್ನ ಗಾದಿಸಿ ಪೋಗಯ್ಯ ರಣಕ್ಕೆ ಕಂದ ಕಂದ ಎನ್ನ ಗಾದಿಸಿ ಪೋಗಯ್ಯ 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 ರಣಕ್ಕೆ ಕಂದ ಕಂದ ಎನ್ನ ಘಾತಿಸಿ ಎನ್ನ ಘಾತಿಸಿ ಎನ್ನ ಘಾತಿಸಿ ಪೋಗಯ್ಯ ರಣಕ್ಕೆ ಕಂದ ಕಂದ ತಡೆವರೇ ಎಲೆ ತಾಯೇ ತಡೆವರೇ
ಎಲೆ ತಾಯೇ ಈ ಪರಿ ನುಡಿವರೇ ಈ ಪರಿ ನುಡಿವರೇ ರಣವನ್ನು ಜಯಿಸು ಎಂದೊಡನೆ ಕಳುಹದೆಯೇ ರಣವನ್ನು ಜಯಿಸು ಎಂದೊಡನೆ ಕಳುಹದೆಯೇ ಮರುಗುವರೇ ಮರುಗುವರೇ ನೀ ಎಂದ ಅಭಿಮನ್ಯು ಎಷ್ಟು ಎಂದು ನನಗೆ ಅರ್ಥವಾಗುತ್ತದೆ. ಆದರೆ ಕರ್ತವ್ಯ ಕೈ ಬೇಸಿ ಕರೆಯುತ್ತಾ ಇದೆ. ಪುನಃ ನಿಮ್ಮನ್ನು ನೋಡುವ ಭಾಗ್ಯ ನನಗಿದೆ ಅಂತಾದರೆ ಈ ನಿಮ್ಮ ಕೈಗಳಿಂದ ಹಾಲನ್ನು ಕುಡಿಯುವ ಯೋಗ ನನಗಿದ್ದಲ್ಲಿ ಪಡೆದು ಬರುತ್ತೇನೆ. ಅಮ್ಮ, ಯಾಕಮ್ಮ ಮತ್ತು ಅಳುತ್ತಾ ಇದ್ದೀರಿ? ನಿಮ್ಮ ಕಣ್ಣೀರನ್ನು ನಾನು ಸೂರಿವಕಂ ಸೂರಿವಕಂಬನಿ ಸರಗಿಂದೋರೆಸಿ